ನಮಸ್ಕಾರ ಸ್ನೇಹಿತರೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ನಾವು ವೀಕ್ಷಿಸಿದ್ದೇವೆ. ಪುಸ್ತಕದಲ್ಲಿ ಆಗಿರ್ಬೋದು ಅಥವಾ ನಾವು ಫೋಟೋಗಳಲ್ಲಿ ನೋಡಿರ್ತೇವೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿ ಬಟ್ಟೆಯನ್ನು ಧರಿಸದಿರೋ ಏಕಶಿಲಾ ಮೂರ್ತಿಯಾಗಿದೆ. ಅಷ್ಟಕ್ಕೂ ಬಟ್ಟೆಯನ್ನು ಏಕೆ ಧರಿಸಲಿಲ್ಲ ಅಥವಾ ಗೊಮ್ಮಟೇಶ್ವರ ಬಟ್ಟೆಯನ್ನು ಹಾಕದೇ ಇರೋದಕ್ಕೆ ಏನಾದರೂ ಕಾರಣವಿರ್ಬೋದಾ, ಅಷ್ಟಕ್ಕೂ ಏನಿರ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದರೆ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗೊಮ್ಮಟೇಶ್ವರ ನಾವು ಸಮಾಜ ವಿಜ್ಞಾನದ ಪುಸ್ತಕದಲ್ಲಿ ಓದಿರ್ತೇವೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿಯ ಬಗ್ಗೆ ಹಾಗೂ ಭರತ ಬಾಹುಬಲಿಯ ಬಗ್ಗೆ ಓದಿರ್ತೇವೆ. ಇಕ್ಷಾಕ್ಷು ವಂಶದ ಋಷಭನಾಥ ಹಾಗೂ ಸುನಂದಾಳಗೆ ಧರಿಸಿದಂತಹ ಪುತ್ರ ಗೊಮ್ಮಟೇಶ್ವರ. ಸುನಂದಾಳ ಮೊದಲನೇ ಮಗನು ಭರತ, ದೊಡ್ಡವನು. ಎರಡನೇ ಮಗನು ಗೊಮ್ಮಟೇಶ್ವರ. ಹಾಗೂ ಇನ್ನೂ 100 ಜನ ಮಕ್ಕಳು ಇದ್ದರು. ಋಷಭನಾಥರು ರಾಜರಾಗಿರೋದ್ರಿಂದ, ಅಂದರೆ ಗೊಮ್ಮಟೇಶ್ವರನ ತಂದೆ ರಾಜರಾಗಿದ್ದರು. ಅವರು ಸಿಕ್ಕಾಪಟ್ಟೆ, ಅಂದರೆ ಆಸ್ತಿಗೆ ಪಾಸ್ತಿಗೆ ರಾಜ್ಯಕ್ಕೆ ಕಮ್ಮಿ ಇರಲಿಲ್ಲ. ಹಾಗಾಗಿ ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ 100 ಜನ ಮಕ್ಕಳಿಗೆ ರಾಜ್ಯವನ್ನು ಹಂಚ್ತಾರೆ. ಅದೇ ರೀತಿ ಭರತ ದೊಡ್ಡವನಿಗೆ ಅಯೋಧ್ಯೆ ರಾಜ್ಯ ಬಂದರೆ ಗೊಮ್ಮಟೇಶ್ವರನಿಗೆ ಆಸ್ಮಕ ರಾಜ್ಯ ಬರುತ್ತೆ. ಇನ್ನು 100 ಜನ ಮಕ್ಕಳಿಗೆ ಅವರವರ ರಾಜ್ಯಗಳನ್ನು ಹಂಚಿ ಜೈನ ಧರ್ಮದ ಪ್ರಕಾರ ಅವರು ಧ್ಯಾನಕ್ಕೆ ತೆರಳುತ್ತಾರೆ. ಹೀಗಿರುವಾಗ ಭರತನಿಗೆ ದುರಾಸೆ ಎಲ್ಲಿಂದೋ ಬಂದಿತ್ತು. ರತ್ನಚಕ್ರ ಅಂತ ಒಂದು ಚಕ್ರ ಕೂಡ ಅವನ ಹತ್ರ ಇತ್ತು. ನಾನು ರಾಜಾದಿರಾಜ ಅನಿಸ್ಕೋಬೇಕು, ನಾನು ಸಿಕ್ಕಾಪಟ್ಟೆ ಬೆಳಿಬೇಕು, ನಾನು ಮುಂದೆ ಬರಬೇಕು ಅನ್ನೋ ಹಠ ಅವನಿಗಿತ್ತು. ಆದರೆ ಅದು ದುರಾಸೆ ಮೂಲಕ ಬರಬೇಕು ಅನ್ನೋ ಆಸೆ ಕೂಡ ಇತ್ತು. ಆದ್ದರಿಂದ ತನ್ನ 100 ಜನ ಸಹೋದರರಿಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ ಹಾಗೂ ನಿಮ್ಮ ಆಸ್ತಿಗಳನ್ನೆಲ್ಲ, ರಾಜ್ಯಗಳನ್ನೆಲ್ಲ ನನಗೆ ಬರೆದು ಕೊಡಬೇಕು ಅಂತ ಕೇಳ್ತಾರೆ. ಅದೇ ರೀತಿ ಭರತನ ಎಲ್ಲ ಸಹೋದರರು ಅವರ ಆಸ್ತಿ ರಾಜ್ಯವನ್ನು ಭರತನಿಗೆ ಬರೆದು ಕೊಡ್ತಾರೆ. ಆದರೆ ಒಬ್ಬ ಮಾತ್ರ ಬರೆದು ಕೊಡಲಿಲ್ಲ. ಯಾವುದೇ ರಾಜ್ಯವನ್ನು ಕೊಡದೇ ಇರುವಂತಹ ವ್ಯಕ್ತಿ ಅವರೇ ಬಾಹುಬಲಿ, ಅಂದರೆ ಗೊಮ್ಮಟೇಶ್ವರ. ಭರತ ಗೊಮ್ಮಟೇಶ್ವರನ ಆಸ್ಥಾನಕ್ಕೆ ಒಂದು ಪತ್ರವನ್ನು ಕಳಿಸ್ತಾರೆ. ನೀನು ಯಾವುದೇ ಆಸ್ತಿ ಬರೆದು ಕೊಡದೇ ಇದ್ರೂ ಪರವಾಗಿಲ್ಲ, ಯುದ್ಧಕ್ಕೆ ನಿನ್ನನ್ನು ಆಹ್ವಾನ ಮಾಡ್ತೇನೆ ಅಂತ ಹೇಳಿದಾಗ ಗೊಮ್ಮಟೇಶ್ವರ ಯೋಚನೆ ಮಾಡ್ತಾನೆ. ನಾನು ಯಾವುದೇ ರೀತಿಯ ನಿಮ್ಮ ಅಸ್ತಿತ್ವದಲ್ಲಿ ಇಲ್ಲ, ನಾನು ನಿಮ್ಮ ಸಹೋದರ ಹೌದು, ಹಾಗಾದರೆ ಸಹೋದರನಾಗಿ ಇರ್ತೇನೆ ಹೊರತು ನಿಮಗೆ ನನ್ನ ರಾಜ್ಯವನ್ನು ಬರೆದು ಕೊಡೋದಕ್ಕೆ ನಾನು ಮುಂದಾಗೋದಿಲ್ಲ ಅಂತ ಹೇಳಿದಾಗ ಭರತ ಹಾಗೂ ಬಾಹುಬಲಿಯ ಮಂತ್ರಿಗಳು ಯೋಚನೆ ಮಾಡ್ತಾರೆ. ಇವರಿಬ್ಬರು ಯುದ್ಧ ಮಾಡಿದ್ರೆ ಆಳು ಕಾಳುಗಳು, ಸೈನ್ಯ ಎಲ್ಲ ನಾಶ ಆಗುತ್ತೆ, ಹಲವು ಜನರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಹೀಗಿರುವಾಗ ಗೊಮ್ಮಟೇಶ್ವರ ಒಂದು ವಿಚಾರಕ್ಕೆ ಬರ್ತಾರೆ. ನಾನು ನಮ್ಮ ಸಹೋದರ ಯುದ್ಧ ಮಾಡ್ತೇವೆ, ಆದರೆ ಅದು ನಮ್ಮ ಇಬ್ಬರ ನಡುವೆ ಅಷ್ಟೇ ಇರಬೇಕು ಅಂತ ಹೇಳಿದಾಗ ಆ ಮಂತ್ರಿಗಳು 3 ಸುತ್ತಿನ ಯುದ್ಧವನ್ನು ಆಯೋಜನೆ ಮಾಡ್ತಾರೆ. ಸ್ನೇಹಿತರೆ, ನಾವು ಸಮಾಜ ವಿಜ್ಞಾನದ ಪುಸ್ತಕದಲ್ಲಿ ಓದಿರ್ತೇವೆ ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ ಅಂತ. ದೃಷ್ಟಿಯುದ್ಧ ಪ್ರಾರಂಭ ಆಗುತ್ತೆ ಭರತ ಹಾಗೂ ಬಾಹುಬಲಿಗೆ. ಕಣ್ಣು ಮಿಟುಕಿಸದೆ ಯುದ್ಧ ಮಾಡುವಂತಹ ಕಲೆಯಾಗಿತ್ತು. ಇದರಲ್ಲಿ ಭರತ ಬಾಹುಬಲಿಯ ನೋಟಕ್ಕೆ ಕಣ್ಣನ್ನು ಮಿಟುಕಿಸಿ ಸೋತ್ಬಿಡ್ತಾನೆ. ಇದಾದ ನಂತರ ಪ್ರಾರಂಭ ಆಗಿದ್ದೇ ಜಲಯುದ್ಧ, ನೀರಿನಿಂದ ಹೊಡೆಯುವುದು. ಈ ನೀರಿನಿಂದ ಹೊಡೆಯುವ ಯುದ್ಧದಲ್ಲೂ ಕೂಡ ಭರತ ಸೋಲನ್ನು ಅನುಭವಿಸ್ತಾನೆ. ಇದಾದ ನಂತರ ಮಲ್ಲಯುದ್ಧ, ಅಂದರೆ ನಾವು ಕುಸ್ತಿ ಅಂತ ಹೇಳ್ತೇವೆ, ಈ ಯುದ್ಧ ಪ್ರಾರಂಭ ಆಯಿತು. ಬಾಹುಬಲಿ ಭರತನನ್ನು ಇನ್ನೇನು 2 ಕೈಗಳಿಂದ ಮುಷ್ಟಿ ಕಟ್ಟಿ ಎತ್ತಿ ತನ್ನ ತಲೆ ಮೇಲೆ ಎತ್ತಿಕೊಂಡು ಇನ್ನೇನು ನೆಲಕ್ಕೆ ಬೀಸಾಡಿದ್ರೆ ಭರತ ಸಾವನ್ನಪ್ತಿದ್ದ. ಆಗ ಬಾಹುಬಲಿಯ ಕಣ್ಮುಂದೆ ಒಂದು ಯೋಚನೆ ಬರುತ್ತೆ. ಕೇವಲ ಒಂದು ರಾಜ್ಯ, ಕೇವಲ ಒಂದು ಆಸ್ತಿ, ಕೇವಲ ಒಂದು ಆಸೆಗೆ, ರಾಜ್ಯದ ಸಲುವಾಗಿ ನಾನು ನನ್ನ ಸಹೋದರನ ಜೊತೆ ಹೋರಾಡ್ತಾ ಇದ್ದೀನಿ, ಯುದ್ಧ ಮಾಡ್ತಾ ಇದ್ದೀನಿ ಅಂತ ಕಣ್ಣಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅವನ ಬಾಲ್ಯದ ದಿನಗಳೆಲ್ಲ ನೆನಪಾಗುತ್ತೆ. ಕೇವಲ ಒಂದು ಆಸ್ತಿಗೋಸ್ಕರ ನಾನಿಷ್ಟು ಸ್ವಾರ್ಥ ಮನೋಭಾವ ಹೊಂದಿದೆ ಅಂತ ಅನಿಸುತ್ತೆ. ಯಾವ ರೀತಿ ಕೈಯಿಂದ ಹಿಡಿದಿದ್ದ ಅಲ್ಲ ಬಾಹುಬಲಿ, ಅದೇ ರೀತಿ ಭರತನನ್ನು ನೆಲದ ಮೇಲೆ ನಿಲ್ಲಿಸ್ಬಿಡ್ತಾನೆ, ಕೈ ಮುಗಿತಾನೆ. ನನ್ನ ಎಲ್ಲ ಆಸ್ತಿಗಳನ್ನು ನೀನೇ ತೆಗೆದುಕೊಂಡು ಹೋಗು, ನನ್ನ ರಾಜ್ಯವನ್ನು ನಿನಗೇ ಬರೆದು ಕೊಡ್ತೀನಿ ಅಂತ ಹೇಳ್ತಾನೆ.
ಆಗ ಭರತನ ಕೋಪ ಇನ್ನೂ ಕಮ್ಮಿ ಆಗಿರಲಿಲ್ಲ. ಅವನ ಹತ್ರ ರತ್ನಚಕ್ರ ಅಂತ ಒಂದು ಚಕ್ರ ಇತ್ತು. ಅದು ನಾಶ ಮಾಡೋಷ್ಟು ಶಕ್ತಿಶಾಲಿಯಾಗಿತ್ತು. ಅದನ್ನು ಬಿಡ್ತಾನೆ. ಬಾಹುಬಲಿಯ ಸುತ್ತ ಅದು ತಿರುಗಿ ಅಲ್ಲೇ ನಿಲ್ಲುತ್ತೆ. ಆಗ ಭರತನಿಗೂ ಬುದ್ಧಿ ಬರುತ್ತೆ. ಈ ರತ್ನಚಕ್ರಿಗೂ ಗೊತ್ತು ಬಾಹುಬಲಿ ಎಷ್ಟು ನಿಸ್ವಾರ್ಥಿಯಾಗಿ ಇದ್ದಾನೆ ಅಂತ ಗೊತ್ತಾಯಿತು ಅಂತ ಅವನ ತಮ್ಮನ ಕಾಲನ್ನು ಬೀಳೋದಕ್ಕಂತ ಭರತ ಹೋಗ್ತಾನೆ. ಆಗಾಗಲೇ ಕಾಲ ಮೀರಿ ಹೋಗಿತ್ತು. ಬಾಹುಬಲಿ ನಿರ್ಧಾರ ಮಾಡಿದ್ದ, ಎಲ್ಲವನ್ನ ತ್ಯಜಿಸಿ ನಾನು ಕಾಡಿಗೆ ಹೋಗ್ತೀನಿ ಅಂತ ನಿರ್ಧಾರ ಮಾಡಿ ಅದೇ ರೀತಿ ಕಾಡಿಗೆ ಹೋಗೋದಕ್ಕೆ, ಧ್ಯಾನ ಮಾಡೋದಕ್ಕೆ ಅಂತ ತಯಾರಾದ. ಹೋದ ನಂತರ ಜೈನ ಧರ್ಮದ ಪ್ರಕಾರ ಒಂದು ಸಂಪ್ರದಾಯ ಇದೆ. ಬೆತ್ತಲಾಗಿ ಬಂದವರು ಬೆತ್ತಲಾಗಿಯೇ ಹೋಗಬೇಕು ಅನ್ನೋ ಸಂಪ್ರದಾಯವನ್ನು ಬಾಹುಬಲಿ ಅನುಸಾರ ಮಾಡ್ತಾನೆ. ಅದೇ ರೀತಿ 1 ವರ್ಷಗಳ ಕಾಲ ಬಟ್ಟೆ ಇಲ್ಲದೆ ಒಂದೇ ಕಡೆ ಚಲನೆ ಮಾಡದೆ ನಿಂತುಕೊಂಡು ಧ್ಯಾನ ಮಾಡ್ತಾನೆ. ಮೈ ಮೇಲೆ ಕಾಡಿನ ರಾಶಿಯೇ ಬೆಳೆದ್ಬಿಟ್ಟಿರುತ್ತೆ. ಈ ಧ್ಯಾನದ ನಂತರ ಮೋಕ್ಷವನ್ನು ಪಡಿತಾರೆ. ಇದಾದ ನಂತರ ಹಲವು ವರ್ಷಗಳ ನಂತರ ಚಾವುಂಡರಾಯರು 57 ಅಡಿಯ ಗೊಮ್ಮಟೇಶ್ವರನ ಮೂರ್ತಿಯನ್ನು ಶ್ರವಣಬೆಳಗೊಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಏಕಶಿಲಾ ವಿಗ್ರಹವನ್ನು ನಿರ್ಮಿಸ್ತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ಅಲ್ಲಿ ಉತ್ಸವ ಹಾಗೂ ಮಹಾ ಅಭಿಷೇಕವೂ ಕೂಡ ನಡೆಯುತ್ತೆ. ಸ್ನೇಹಿತರೆ, ಗೊಮ್ಮಟೇಶ್ವರನ ಮೂರ್ತಿ ಏಕಶಿಲಾ ಮೂರ್ತಿ ಯಾಕೆ ಬಟ್ಟೆ ಧರಿಸೋ ಚಿತ್ರ ಇಲ್ಲ ಅಥವಾ ಆ ರೀತಿ ಕಲ್ಪನೆ ಯಾಕೆ ಇದೆ ಅಂತ ನಾವು ಕೇಳಿದಾಗ ಅದರ ಹಿಂದೆ ಈ ರೀತಿಯ ಒಂದು ದುಃಖದ ನೋವಿನ ಒಂದು ಕಥೆ ಕೂಡ ಇದೆ. ಅದೇ ರೀತಿ ಗೊಮ್ಮಟೇಶ್ವರನ ಒಂದು ತ್ಯಾಗದ ಸಂಕೇತನೂ ಕೂಡ ಇಲ್ಲಿ ಎದ್ದು ಕಾಣುತ್ತೆ. ಈಗಿನ ಆಧುನಿಕ ಜಗತ್ತಿನಲ್ಲಿ ಸಹೋದರ ಹಾಗೂ ಇನ್ನಿತರ ಸಂಬಂಧಗಳಿಗೆ ಮಾರ್ಗವನ್ನು ನೀಡುವಂತಹ ಗೊಮ್ಮಟೇಶ್ವರನ ನಿಸ್ವಾರ್ಥ ಬದುಕಿನ ಕಥೆಯೂ ಕೂಡ ಆಗಿದೆ. ಅದೇ ರೀತಿ ನಮ್ಮನ್ನು ದೂರ ಮಾಡೋದು ಕೇವಲ ಒಂದು ಸ್ಥಾನ, ಒಂದು ಹಣ, ಒಂದು ಆಸ್ತಿ, ಒಂದು ರಾಜ್ಯ ಇದೇ ಹೊರತು ಬೇರೆ ಏನೂ ಎಲ್ಲರನ್ನೂ ದೂರ ಮಾಡೋದಿಲ್ಲ ಅನ್ನೋದು ಈ ಗೊಮ್ಮಟೇಶ್ವರನ ಜೀವನವನ್ನು ನೋಡಿದಾಗ ಅದು ಸತ್ಯ ಅಂತ ಅನಿಸೋದು ಮಾತ್ರ ಖಂಡಿತ. ಧನ್ಯವಾದಗಳು.